ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ, ಕಾಶಿಯಲ್ಲಿ ಸೆಕೆಂಡ್ ಡೇ ಇದು. ಅರ್ಲಿ ಮಾರ್ನಿಂಗ್ ನಾವು ಇವಾಗ ಹೋಗ್ತಾ ಇದ್ದೀವಿ. ಸ್ವಲ್ಪ ನೈಟ್ ತುಂಬ ಟಯರ್ಡ್ ಆಗಿತ್ತು, ದರ್ಶನ ಮಾಡ್ಕೊಂಡ್ವಲ್ಲ ದೇವಸ್ಥಾನ. ಸೊ ಸ್ವಲ್ಪ ಟಯರ್ಡ್ ಆಗಿತ್ತು, ಚೆನ್ನಾಗೆಲ್ಲ ಮಲ್ಕೊಂಡು ಇವಾಗ ಇನ್ನೂ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ. ಹಾಗೆ ತಿಥಿ ಕಾರ್ಯಗಳೆಲ್ಲ ಮಾಡಿಸ್ತಾರಲ್ಲ ಅಲ್ಲಿ, ಸೊ ಅದು ಮಾಡಿಸ್ಬೇಕು ಅಂತ ಇದ್ದರು. ಅದಕ್ಕೆ ಅಲ್ಲಿ ಹೋಗೋಣ ಅಂತ ಹೋಗ್ತಾ ಇದ್ವಿ. 9 o'clockಗೆ ಇವಾಗ ಹೋಗ್ತಾ ಇದ್ದೀವಿ. ಬನ್ನಿ, ನೀವೂ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಆಗೋಯಿತು ಇವತ್ತು. ತುಂಬ ರಶ್ ಆಗಿದ್ವಿ ಎಲ್ಲ. ಬೇಗ ಬೇಗ ಎಲ್ಲ ಫಿನಿಷ್ ಮಾಡಿಕೊಂಡು ಮತ್ತೆ ರಿಟರ್ನ್ ಆಗಬೇಕಿತ್ತು ಇವತ್ತು. ಸೊ ಅದೇ ವಿಡಿಯೋ ಇವತ್ತಿಂದಿದು. ಹೇಳು ಇವಾಗ. ಹಾಯ್ ಮಾಡ್ತೀನಿ ಅಂತ ಹೇಳ್ದಲ್ಲ, ಹಾಯ್ ಮಾಡು. ಹಾಯ್ ಗಾಯ್ಸ್. ಹಾಯ್ ಗಾಯ್ಸ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಚೆನ್ನಾಗಿದ್ದೀರಾ? ಊಟ ಆಯ್ತಾ? ಆಯ್ತಾ? ನನ್ನ ಹೆಸರು ಲೀರಾ. ಬಾಯ್. ಹಾಯ್. ಇವತ್ತು ನಾವು ಕಾಶಿ ಅಲ್ಲಿ ಇದ್ದೀವಿ. ಬನ್ನಿ ವಿಡಿಯೋನ ಎಂಜಾಯ್ ಮಾಡಿ. ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೆ, ಅದಕ್ಕೆ ನಾನು ಮಾಡಬೇಕು ಅಂತ ಹೇಳ್ತಾ ಇದ್ಲು. ಅದಕ್ಕೆ ಸ್ವಲ್ಪ ಅವಳ ಕೈಯಲ್ಲೇನು ವಾಯ್ಸ್ ಓವರ್ ಕೊಡಿಸ್ದೆ. ಐ ಹೋಪ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಕನ್ನಡ ಎಲ್ಲ ಚೆನ್ನಾಗಿ ಮಾತಾಡ್ತಾಳೆ. ನನಗೇನಾದರೂ ಇದ್ದರೆ ಬಂದು ಹೇಳ್ತಾಳೆ, ನನಗೆ ಈ ಥರ ಅನ್ನಿಸ್ತಾ ಇದೆ, ಇದು ಬೇಕು, ನನಗೆ ತಲೆನೋವುತ್ತೆ, ಪ್ರತಿಯೊಂದು ಹೇಳ್ತಾಳೆ. ಇವಾಗ ನಮಗೆ ಆಶ್ಚರ್ಯ ಆಗುತ್ತೆ, ಎಷ್ಟು ಚೆನ್ನಾಗಿ ಮಾತಾಡ್ತಾಳೆ ಇವಳು ಕನ್ನಡ ಅಂತ ಹೇಳಿ. ಇಂಗ್ಲೀಷ್ ಎಲ್ಲ ಇದ್ದಿದ್ದಲ್ವ, ಮತ್ತು ಸ್ಕೂಲ್ ಜಾಯ್ನ್ ಆದರೆ ಇಂಗ್ಲೀಷೇ ಇರುತ್ತೆ. ಸೊ ಮನೆಯಲ್ಲಿ ಕನ್ನಡ ಏನಿರುತ್ತೆ ಅದನ್ನು ನಾವು ಮಾತಾಡ್ತೀವಿ. ಇಂಗ್ಲೀಷ್ ಆ ಟೈಮ್ ಕಲಿಯೋ ಟೈಮ್ಗೆ ಅವರು ಕಲಿತಾರೆ ಅನ್ನೋ ಒಂದು ಇದರಲ್ಲಿ ನಾವು ಅಲ್ಲಲ್ಲಿ ಇಂಗ್ಲೀಷ್ ಸ್ವಲ್ಪ ಯೂಸ್ ಮಾಡ್ತೀವಿ. ಪೂರ್ತಿ ಇಂಗ್ಲೀಷಲ್ಲೇ ಮಾತಾಡಬೇಕು ಅಂತ ಏನೂ ಇಲ್ಲ. ನಮ್ಮ ಲ್ಯಾಂಗ್ವೇಜ್ ಅನ್ನೋದು ಅವ್ಳಿಗೆ ಬರಬೇಕು. ಸ್ಕೂಲಲ್ಲೇ ಹೋದ್ಮೇಲೆ ಇಂಗ್ಲೀಷ್ ಅನ್ನೋದು ಕಾಮನ್ ಅಲ್ವಾ. ಆಮೇಲೆ ಅಲ್ಲಿ ಕನ್ನಡ ಮಾತಾಡ್ಸಲ್ಲ, ಕೆಲವು ಸ್ಕೂಲುಗಳೆಲ್ಲ ಆ ಥರ ಇರುತ್ತೆ. ಹಾಗಾಗಿ ನಾವೂ ಸ್ವಲ್ಪ ಅಲ್ಲಲ್ಲಿ ಇಂಗ್ಲೀಷ್ ಯೂಸ್ ಮಾಡುವಂಥದ್ದು ಮಾಡ್ತೀವಿ. ಸೊ ಇವತ್ತು ಇಲ್ಲಿ ಅತಿಥಿ ಕಾರ್ಯಗಳೆಲ್ಲ ಮಾಡಿಸ್ತಾರಲ್ಲ, ಸೊ ಅದಕ್ಕೆ ಮಾಡಿಸ್ಬೇಕಿತ್ತು. ನಮ್ಮ ಮಾವರು ಹೇಳ್ತಾಯಿದ್ರು, ಅದಕ್ಕೆ ಇಲ್ಲಿಗೆ ಬಂದಿದ್ವಿ. ನೋಡ್ತಾ ಇರ್ಬೋದು, ಮಂಜೆಲ್ಲ ತುಂಬಾ ಇದೆ. ಕಂಪೇರ್ ಟು ಅಯೋಧ್ಯ ಇಲ್ಲಿ ಸ್ವಲ್ಪ ಕಮ್ಮಿ ಇತ್ತು ಚಳಿ. ಇನ್ನೊಂದೇನಂತಂದರೆ, ನಾವು ನಿನ್ನೆ ರಾತ್ರಿನೇ ದರ್ಶನ ಮಾಡಿಕೊಂಡು ತುಂಬ ಒಳ್ಳೆ ಕೆಲಸ ಮಾಡಿದ್ವಿ. ನೀವು ಅಷ್ಟೇ ಏನಾದರೂ ಹೋಗಿದ್ದೀರಾ ಕಾಶಿಗೆ ಅಂತ ಅಂದರೆ, ನಿಮ್ಮ ಟೈಮ್ ಸಿಕ್ಕಿದಾಗ ನಿಜವಾಗ್ಲೂ ನೋಡ್ಕೊಂಬಿಡಿ. ಟೈಮ್ ಬಂದಾಗ, ಇಲ್ಲ ನಾಳೆ ನೋಡ್ಕೊತೀನಿ, ನಾಳೆ ದೇವಸ್ಥಾನದ ನೋಡೋಣ, ಇವತ್ತು ಸ್ವಲ್ಪ ಇಲ್ಲೆಲ್ಲ ಓಡಾಡೋಣ ಅಂತ ಏನಾದರೂ ನೀವು ಪ್ಲ್ಯಾನ್ ಮಾಡಿದ್ರೆ ನಿಜವಾಗ್ಲೂ ತುಂಬ ರಶ್ ಅಂತ ಅನಿಸುತ್ತೆ. ಸೊ ಈ ಥರನೇ ನಮಗೂ ಆಗಿದ್ದು. ನಾವೇನು ಅಂದ್ಕೊಂಡ್ವಿ, ಶಾಪಿಂಗ್ ಎಲ್ಲ ಮತ್ತೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ನೆನ್ನೆ ನೈಟ್ ಅಲ್ಲೇ ಇಟ್ವಿದ್ವಲ್ಲ, ಸೊ ತುಂಬ ಹರಿಬರಿಯಲ್ಲಿ ಇದ್ದಿದ್ದಕ್ಕೆ ಬಿಡಿ ನಾಳೆ ಬೆಳಗ್ಗೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ನಾಳೆ ಬೆಳಗ್ಗೆ ಬರೋಷ್ಟರಲ್ಲಿ ಶಾಪಿಂಗ್ ಮಾಡೋಕ್ಕೆ ಕೂಡ ಆಗಲಿಲ್ಲ ನಮಗೆ, ಯಾಕಂದರೆ ತುಂಬ ರಶ್ ಆಗಿತ್ತು. ಹಾಗೆ ಇದು ಫ್ಲೈಟ್ ಕೂಡ ರಿಟರ್ನ್ ಬೇಗನೆ ಆಯಿತು ನಮಗೆ. 10 o'clock ಇದ್ದಿದ್ದು ಮತ್ತೆ 7ಗೆ ಹಾಕ್ಬಿಟ್ರು, ಮತ್ತೆ 7 ಇದ್ದಿದ್ದು ಮತ್ತೆ 5ಗೆಲ್ಲ ಹಾಕ್ಬಿಟ್ರು. ಆ ಥರ ಎಲ್ಲ ಆಗಿದಾಗ ನಾವು ಬೇಗನೆ ಅಲ್ಲಿ ಬಿಟ್ಟು ಬರಬೇಕಾಯ್ತು. ಹೇಗೋ ಫ್ಲೈಟ್ ಸಿಕ್ತಲ್ಲ ಬಿಡು ಅಂತ ಹೇಳಿ. ಅವಾಗ ತುಂಬ ಕಾಂಪ್ಲಿಕೇಟೆಡ್ ಇತ್ತು ಫ್ಲೈಟ್ಸ್ ಎಲ್ಲ. ಪರವಾಗಿಲ್ಲ ಅಂತ ಇಲ್ಲಿಗೆ ನೋಡ್ತಾ ಇರ್ಬೋದು ನೀವು, ಎಷ್ಟೊಂದು ಜನ ಇದ್ದಾರೆ. ಇವತ್ತಂತೂ ದರ್ಶನ ಮಾಡೋಕ್ಕಂತೂ ಆಗ್ತಾ ಇರಲಿಲ್ಲ, ತುಂಬ ಜನನೇ ಇದ್ದರು. ಸೊ ಬನ್ನಿ, ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಹೋದ್ವಿ. ನಾವು ಹೋಗೋ ಟೈಮ್ಗೆ ಅದು ಕ್ಲೋಸ್ ಆಗಿಬಿಟ್ಟಿತ್ತು, ಅದೊಂದು ಮಿಸ್ ಮಾಡ್ಕೊಂಡ್ವಿ ಅಲ್ಲಿ. ನೆಕ್ಸ್ಟ್ ಟೈಮ್ ಹೋದಾಗ ಹೋಗಬೇಕು. ನೀವೇನಾದರೂ 1 ದಿನ ಹೋಗ್ತೀನಿ 2 ದಿನ ಹೋಗ್ತೀನಿ ಅಂತಂದರೆ ಕಾಶಿಗೆ ನಿಜವಾಗ್ಲೂ ನೋಡೋಕ್ಕಂತೂ ಆಗಲ್ಲ. 1 ವಾರ ಆದರೆ ಕರೆಕ್ಟಾಗಿ ನೋಡ್ಕೋಬೋದು. ಆ ಥರ ಸ್ವಲ್ಪ ಟೈಮ್ ಮಾಡಿಕೊಂಡು ಹೋಗಿ ವಿಸಿಟ್ ಮಾಡ್ಕೊಂಡು ಬನ್ನಿ. ನನಗೆ ಗೊತ್ತಿರೋ ಥರ ನಾವು ತುಂಬ ಪ್ಲೇಸಸ್ ಮಿಸ್ ಆದ್ವಿ. ಆ್ಯಂಡ್ ಫುಡ್ಡನ್ನು ಎಕ್ಸ್ಪ್ಲೋರ್ ಮಾಡೋದನ್ನು ತುಂಬ ವೇಸ್ಟ್ ಆಯಿತು ನಮಗೆ, ಟೈಮ್ ಅಷ್ಟೇ ಸಿಕ್ಕಲಿಲ್ಲ. ಫುಡ್ನೆಲ್ಲ ನೆಕ್ಸ್ಟ್ ಟೈಮ್ ನಾವು ಟ್ರೈ ಮಾಡ್ತೀನಿ. ಏನೂ ತಿನ್ನೋಕ್ಕಾಗಲಿಲ್ಲ ಅಲ್ಲಿ. ನೋಡಿದಾಗೆ ನಾನು ತೊಗೊಂಡು ತಿಂದ್ಬಿಟ್ಟಿದ್ದಿದ್ರೆ ಚೆನ್ನಾಗಿತ್ತಾಯಿತ್ತು ಅಂತ ಅನ್ನಿಸ್ತು. ನಾನು ತಿನ್ನೋಕ್ಕಂತಲೇ ಟೈಮ್ ಮಾಡ್ಕೊಂಡಿದ್ದಿದ್ರೆ ನಿಜವಾಗ್ಲೂ ಆಗ್ತಾ ಇರಲಿಲ್ಲ. ಆ ಥರ ಆಗುತ್ತೆ. ಸೊ ಟೈಮ್ ಸಿಕ್ಕಿದಾಗ, ಇವಾಗ ನೀವು ಹೋಗಿರ್ತೀರಾ ಅಲ್ಲಿ ಮುಂದೆ ನೋಡಿದ್ದೀರ ಅಂದರೆ ನೋಡಿದ ತಕ್ಷಣವೇ ತಗೊಳ್ಳಿ. ನಾನು ಆಮೇಲೆ ಬಂದು ತೊಗೊತೀನಿ, ನಾನು ಮತ್ತೆ ಮಾಡ್ತೀನಿ ಅಂತಂದರೆ ಅದು ನಿಜವಾಗ್ಲೂ ಅಲ್ಲಿ ವರ್ಕೌಟ್ ಅಂತೂ ಆಗಲ್ಲ. ಆ ಜನಗಳಲ್ಲಿ ಬೇಗ ನಡ್ಕೊಂಡು ಹೋಗೋದೇ ಸರಿ ಹೋಗಿರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಕ್ಯೂ ಎಷ್ಟಿದೆ ಅಂತಂದರೆ, ಮೈನ್ ರೋಡ್ಸಲ್ಲೂ ತುಂಬ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಒಂದು ಏನಿಲ್ಲ ಅಂದರೂ ಒಂದು 10 ಕಿಲೋಮೀಟ್ರು 11 ಕಿಲೋಮೀಟ್ರಷ್ಟು ಜನ ನಿಂತಿರ್ತಾರೆ.
ಸೊ ಇವತ್ತಂತೂ ಅವ್ರಿಗೆ ದರ್ಶನ ಆಗಿರೋದು ತುಂಬಾ ಕಷ್ಟ ಆಗಿರುತ್ತೆ. ನಾವು ನೈಟಲ್ಲಿ ಹೋಗಿದ್ದಕ್ಕೆ ನಮಗೆ ಸ್ವಲ್ಪ ಬೇಗ ಆಯಿತು. ಒಂದು 3-4 ಸರಿ ಅಲ್ಲೇ ಇದ್ವಲ್ಲ, ಅಲ್ಲೇ ಹೋಗಿ ಮತ್ತೆ ದರ್ಶನ ಮಾಡಿಕೊಂಡು ಬಂದ್ವಿ ಒಂದು 4 ಸರಿ. ನೀವು ಅಷ್ಟೇ ನೈಟ್ ಟೈಮ್ ಹೋದರೆ ಬೆಸ್ಟ್ ಅಂತ ಹೇಳ್ತೀನಿ. ತಣ್ಣಗೂ ಇರುತ್ತೆ. ಹಾಗೆ ಬಿಸಿಲು ಬೇಸಿಗೆಗಾಲದಲ್ಲಿ ಹೋಗಿದ್ದೀರಾ ಅಂದರೆ ತಣ್ಣಗಿರುತ್ತೆ ಅಲ್ವಾ ನೈಟ್ ಟೈಮ್ ಆದರೆ. ನೈಟ್ ಟೈಮ್ ಅಂದರೆ ಸ್ವಲ್ಪ ಜನನೂ ಕಮ್ಮಿ ಇರ್ತಾರೆ. ನೀವು ಹೋದಾಗ ಅಲ್ಲಿ ಒಬ್ಬರನ್ನ ಗೈಡ್ನ ಇಟ್ಕೊಳ್ಳಿ, ಯಾಕಂದರೆ ನಮಗೆ ಅಲ್ಲಿ ತಿರುಗಾಡಿ ಎಲ್ಲ ನೋಡೋಕ್ಕಂತೂ ಆಗಲ್ಲ. ನಮಗೇನು ಗೊತ್ತಿರಲ್ವಲ್ಲ, ತುಂಬ ಕನ್ಫ್ಯೂಷನ್ ಇರುತ್ತೆ ಅಲ್ಲೆಲ್ಲ, ಎಲ್ಲಿ ಹೋಗೋದು ಎಲ್ಲಿ ಬರೋದು ಅಂತ. ಎಲ್ಲಿಗೆ ಹೇಳಿದ್ದೀರಾ ಅವ್ರಿಗೆ? ಸೈಕಲ್ ಈ ಥರ ತಗೊಳ್ಳೋದು ಬೆಸ್ಟ್, ನಡೆಯೋಕ್ಕಾಗಲ್ಲ ಒಟ್ಟಿನಲ್ಲಿ. ಈ ಥರ ಮೇನ್ ರೋಡ್ಸಲ್ಲಿ ಈ ಥರ ಹೋಗ್ಬೋದು ಅಷ್ಟೇ. ನಡ್ಕೊಂಡಂತೂ ನಿಜವಾಗ್ಲೂ ಜಾಸ್ತಿ ನಡೆಯೋಕ್ಕಾಗಲ್ಲ ಯಾರಿಗೂ. ಎಷ್ಟು ಜನ ಇದ್ದಾರೆ ಅಂದರೆ ದಿಸ್ ಇಸ್ ಟೂ ಮಚ್ ಗಾಯ್ಸ್. ಏನೊಂಥರ ಬೇಜಾರಾಗ್ತಾ ಇದೆ ಇವ್ರನ್ನ ತುಳ್ಸ್ಕೊಳ್ತಾ ಇದ್ದೀವಿ ಅಂತ. ಇರಲಿ, ಅವ್ರಿಗೂ ಸಹಾಯ ಮಾಡ್ದಂಗೆ ಆಗುತ್ತೆ. ನಾವು ಹತ್ತಿದ್ರೆ ಅವ್ರಿಗೂ ಒಂದು ಸ್ವಲ್ಪ ವ್ಯಾಪಾರ ಆಗುತ್ತೆ. ಅದಕ್ಕೋಸ್ಕರ ಏನು ಮಾಡೋಕ್ಕಾಗಲ್ಲ, ಆಪ್ಷನ್ ಅಷ್ಟೆ. ಅವ್ರಿಗೂ ವ್ಯಾಪಾರ ಆಗುತ್ತಲ್ವಾ, ಹಾಗಾಗಿ ನಾವೇನು ಬೇಜಾರು ಮಾಡ್ಕೊಳ್ಳೋಗಿಲ್ಲ. ಏನು ಸಿಕ್ಕಿದ್ರೆ ಅದರಲ್ಲಿ ಹೋಗಬೇಕು ಅಷ್ಟೆ. ಸರಳಾ ಫ್ಯಾಕ್ಟ್ರಿ ಅಂತ ಅವರು ಕರ್ಕೊಂಬಂದಿದ್ದಾರೆ, ಸಿಲ್ಕ್ ಫ್ಯಾಕ್ಟ್ರಿಗೆ. ಸೊ ಇಲ್ಲಿ ಹೋಗ್ತೀವಿ ಇವಾಗ. ಸ್ಯಾರಿ ಫ್ಯಾಕ್ಟ್ರಿ. ಹಾಂ 450 1250 1250 ಸರ್ 1500 500 1500 ಅದೇ 1500. 750 ಮೇಲೆ ಹೇಳ್ತಾರೆ. ಹೋಗ್ತಾ ಇದೆ. 1500 बनारसी वॉल क्लम 1500 కదా కలర్ ఉత్తర చీర గ్రీన్ 1500 ఇది బాగుంది. ఇది బాగుంది. ఇది ತೋರಿಸ್ತಾರೆ. 1500 1500 ಒಂದೆರಡು ಆಪ್ಷನ್ಸ್ ಬೇಕಿತ್ತು. ಡಿಸೈನ್ ಡಿಫರೆಂಟ್, ಕ್ವಾಲಿಟಿ ಡಿಫರೆಂಟ್, ಕ್ಲಾತ್ ಡಿಫರೆಂಟ್, ರೇಂಜ್ ಸೇಮ್ 1500. ಏಕಮ್ಮ ಇದಕ್ಕರ ಬಾಗುಂది కదా. ವಿತ್ ಮೀನಾಕಾರಿ 1500. ಇಟ್ ಸೈಡ್ ತೆಗ್ದಿರಿ, ಇಟ್ ಸೈಡ್ ತೆಗ್ದಿರಿ. जो पसंद है बाजू करते जाइए. ಓ ಸೈಡ್ में का ಆಪ್ಷನ್ ಬೇಕು ಅಂದ್ರೆ ತೆಗೆದಿಟ್ಬಿಡ್ರಿ. ಅದೇ ಆಮೇಲೆ ಸಿಕ್ಕಲ್ಲ. ಚೆನ್ನಾಗಿದೆ ಒಂಥರ. ಇದು ಚೆನ್ನಾಗಿದೆ. ಓ ಬಿ ಅಚ್ಚಾ ಹೇ. ಚೆನ್ನಾಗಿದೆ ಅಲ್ಲ ಇದನ್ನು. 1500 पहले ಸರ್ 15 ಸರ್. ನಿನ್ನೆ ಈ ಕಡೆ ಪಾಮ 2000 ಸರ್. ನೋಡಿ 2000 ಅಲ್ಲೂ ಒಂದಿದೆ ನೋಡಿ ಅದೇ ತರದ್ದು ಸರ್. ಅದು ಚೆನ್ನಾಗಿದೆ ನೋಡಿ. ನೆಕ್ಸ್ಟ್ ಮಾಡೆಲ್ 25 25 ಸೈಡ್ ಹಾಕಿರಲ್ಲ 2,500. ನೀ ಕೊಪ್ಪಿಂಡೆ చూడు ಸರ್ 2500 बनारस प्योर पट्टू लाइट वेट सर मीनाकारी 25 ಬೇಕಮ್ಮ 25 ಸರ್ बनारस जामदानी 25 ಈ ಮೊಬ್ಬ ಪಾಚಿದಿ ಒಂದು ಪಗಲಲ್ಲ ನೋಡಿ ನೋಡಿ రెండు వేల 2500 ಕ್ವಾಲಿಟಿ ನೋಡ್ಕೊಂಡು ತಗೊಂಡ್ರಿ. ಪಿಂಕ್ बनारस प्योर सिल्क लाइट वेट ಪಿಂಕ್ ಜಾಸ್ತಿ ಆಯ್ತು ಪ್ರೈಸ್ ಜಾಸ್ತಿ 2500 ರೈಟ್ ಸಾಕು ಇಷ್ಟಕ್ಕೆ ಸಾಕು ಪ್ರೈಸ್ ಓಕೆ ಅಂಡರ್ 1500 ಹೇ 2500 ಅದು ಓಕೆ ಸರ್ ಅದು 2500 ಆ ರೇಂಜ್ ವರೆಗೂ 2000 ಮ್ಯಾಕ್ಸ್ ಓಕೆ ಸರ್ 2000 ಮ್ಯಾಕ್ಸ್. ನೀವೇನಾದರೂ ಸ್ಯಾರಿ ತಗೋಬೇಕು ಅಂತಂದರೆ ಗೈಡ್ ಕರ್ಕೊಂಡು ಹೋಗೋದ್ ಕಡೆ ಮಾತ್ರ ಹೋಗಬೇಡಿ. ಎಕ್ಸ್ಪೀರಿಯನ್ಸ್ ಸಾಕಾ? ಇನ್ನೂ ಒಂದೆರಡು ದಿನ ಇರಬೇಕು ಅನಿಸ್ತಾ ಇದೆ ಅಲ್ಲ, ಸಾಲಿಲ್ಲ. ಆದರೆ ಇದ್ರೊಳಗಡೆ ಎಲ್ಲ ಓಡಾಡೋದೇನು ಬೇಡ.
ಯಾಕೆ ಹಾಗೆ ಹೇಳಿದೆ ಅಂತಂದರೆ ಅವರು ಮಾತಾಡ್ಕೊಂಡಿರ್ತಾರೆ ಅಂತ ಅನಿಸುತ್ತೆ. ನಾವು ಸ್ವಲ್ಪ ಸ್ಕ್ಯಾಮ್ ಆದ್ವಿ ಅಂತ ನನಗೆ ಫೀಲ್ ಆಯಿತು. ರಿಗ್ರೆಟ್ ಆಗೋದು ಅಂತಂದರೆ ಅದೊಂದೇ ನೋಡಿ ಅಲ್ಲಿ ಹೋಗಿರೋದ್ರಲ್ಲಿ. ನಾವೇ ಬೇರೆ ಕಡೆ ನೋಡ್ತಾ ಇದ್ವಲ್ಲ ಸ್ಯಾರಿ, ಅಲ್ಲೆಲ್ಲಾದರೂ ತೊಗೊಂಡಿದ್ರೆ ಚೆನ್ನಾಗಿರ್ತಾಯಿತ್ತು. ಇವ್ರು ಕರ್ಸಿರೋ ಕಡೆ ಯಾಕಾದರೂ ಹೋದ್ವು ಇವ್ರು ತೋರಿಸಿರೋ ಕಡೆ ಅಂತ ಅಂದ್ಕೊಂಡ್ವಿ. ಇನ್ನು ಬೇರೆ ಆಪ್ಷನ್ ಇರಲಿಲ್ಲ, ಬೇಗ ಬೇಗ ಅರ್ಜೆಂಟ್ ಮಾಡ್ತಾ ಇದ್ದಿದ್ದರಿಂದ ಅವ್ರಿಗೂ ಚಾನ್ಸ್ ಹೊಡಿತೀವಿ, ಓಕೆ ಇವ್ರನ್ನ ನಾವು ಸ್ಕ್ಯಾಮ್ ಮಾಡ್ಬೋದು ಇವಾಗ ಅಂತ ಹೇಳಿ. ಈ ಥರ ಯಾರಾದರೂ ಕರ್ಕೊಂಡು ಹೋಗ್ತಾ ಇದ್ದರೆ ನೀವು ನಿಜವಾಗ್ಲೂ ಹೋಗಬೇಡಿ, ನಿಮ್ಗೆ ಇಷ್ಟ ಆದ್ರೇ ಹೋಗಿ. ಇನ್ನೊಂದು ಬನಾರಸಿ ಸ್ಯಾರಿ ಅಂದರೆ ಬೆಂಗಳೂರಲ್ಲೂ ಇಲ್ಲೂ ಸಿಗುತ್ತೆ. ನಾವೇನೋ ಅಲ್ಲಿ ಸ್ವಲ್ಪ ನೆನಪಿಗೆ ಈ ಕಾಶಿಯಿಂದ ತಂದಿದ್ದು ಅನ್ನೋ ಒಂದು ನೆನಪಿಗೆ ತೊಗೊಂಡೆ. ಹುಷಾರಾಗಿ ನೋಡಿಕೊಂಡು ತಗೊಳ್ಳಿ, ಸ್ಕ್ಯಾಮ್ ಆಗೋವಂಥದ್ದೆಲ್ಲ ಇರುತ್ತೆ. ಇನ್ನು ಹಾಫ್ ಆನ್ ಅವರಲ್ಲೇ ನಾವು ಅಲ್ಲಿ ಬೇಗ ಶಾಪಿಂಗ್ ಮುಗಿಸ್ಕೊಂಡು ರೂಮ್ಗೆ ಹೋಗಿ ಎಲ್ಲ ಪ್ಯಾಕ್ ಮಾಡಿಕೊಂಡು ಇಲ್ಲಿ ಏರ್ಪೋರ್ಟ್ಗೆ ಬಂದ್ವಿ. ನಮಗೆ ಇದಿದ್ದು 10 o'clock ಇತ್ತು ಫ್ಲೈಟು. ಪ್ರೀಪೋನ್ ಆಗಿಬಿಡ್ತು ನಮಗೆ ಬೇಗನೆ. 5 o'clock ಫಸ್ಟ್ 7 ಅಂತ ಅಂದರು, ಮತ್ತೆ 5 o'clock ಹಾಕಿದ್ರು. ತುಂಬ ರಶ್ ಆಗಿತ್ತಪ್ಪ, ಯಾಕಾದರೂ ಫ್ಲೈಟಲ್ಲಿ ಬಂದು ಅಂತ ಅನ್ನಿಸ್ಬಿಡ್ತು. ನಾವು ಇಲ್ಲೆಲ್ಲಾದರೂ ಹೋದಾಗ ನಾವು ಕಾರಲ್ಲೇ ಹೋಗ್ತಾ ಇದ್ವಲ್ಲ, ಸೊ ಟೈಮ್ ಎಷ್ಟೊತ್ತಿಗಾದ್ರೂ ಅಡ್ಜಸ್ಟ್ ಆಗ್ತಾಯಿತ್ತು. ಬಟ್ ಇವಾಗ ಫ್ಲೈಟ್ ಆಗಿರೋದ್ರಿಂದ ಅವ್ರು ಹೇಳಿದ ಟೈಮ್ಗೆ ನಾವು ಹೋಗಬೇಕು, ಆ ಥರ ಆಗ್ತಾಯಿತ್ತು. ಸೊ ಸಾಂಗ್ವಿ ಅವರೆಲ್ಲನೂ ಬಂದು ಇಲ್ಲಿ ಇದ್ದರು. ನಾವು ಇವಾಗ ಬಂದಾದಮೇಲೆ ಬೇಗ ರಶ್ಶಾಗಿ ಹೋಗ್ತಾ ಇದ್ದೀವಿ. ಫ್ಲೈಟ್ ಇನ್ನೇನಿತ್ತು ಅಂತ ಒಳಗಡೆನೂ ಪ್ರೊಸೀಜರ್ ಎಲ್ಲ ತುಂಬ ಇರುತ್ತಲ್ಲ, ಅದಕ್ಕೆ ಬೇಗ ಬೇಗ ಹೋಗ್ತಾ ಇದ್ವಿ. ನೀವು ಈ ಥರ ಎಲ್ಲ ರಶ್ಶಾಗೆಲ್ಲ ಬರೋಕ್ಕೆ ಹೋಗಬೇಡಿ. ಒಂದು ಹೇಳಿದ್ನಲ್ಲ ಅವಾಗೆ ಹೇಳಿದ್ದಂಗೆ ಒಂದು ವೀಕ್ ಟೈಮ್ ಮಾಡಿಕೊಂಡು ನಿಧಾನಕ್ಕೆ ನೋಡಿಕೊಂಡು ಬನ್ನಿ. ಮತ್ತು ಇನ್ನೊಂದು ಕೆಲಸ ಆಯ್ತು ಏನಂತಂದರೆ, ಮಿನಿಗೆ ಅಲ್ಲೆಲ್ಲ ಊಟ ಅಡ್ಜಸ್ಟ್ ಆಗಿಲ್ಲ ಅವಳಿಗೆ. ಅಂದರೆ ಆಯಿಲ್ ಫುಡ್ ಏನೋ ಅವಳಿಗೆ ಅಡ್ಜಸ್ಟ್ ಆಗಿಲ್ಲ ಅನಿಸುತ್ತೆ, ಆಯಿಲೆಲ್ಲ. ಇಲ್ಲಿ ಎಲ್ಲ ಪ್ಯೂರ್ ಗ್ರೌಂಡ್ನಟ್ ಆಯಿಲ್ ತಿಂತಾ ಇದ್ಲು ಅವಳು ಮನೆಯಲ್ಲಿ. ನಮ್ಮ ಮನೇಲಿ ಅದೇ ಯೂಸ್ ಮಾಡೋದು. ಆಚೆ ಕಡೆ ಹೋದಾಗ ಹೋಟೆಲ್ದೆಲ್ಲ ತುಂಬಾ ತಿಂದ್ಲಲ್ವಾ, ಅದಕ್ಕೆ ಅವಳಿಗೆ ಒಂದು ಸ್ವಲ್ಪ ರ್ಯಾಷಸ್ ಥರ ಆಗಿಬಿಟ್ಟಿತ್ತು. ನನಗೆ ಶಾಕ್ ಆಗ್ತಾಯಿತ್ತು ಒಂಥರ. ಹೇಗೆ ಅಂದರೆ ಇರುವೆ ಕಚ್ಚಿದಾಗ ಒಂದು ಸ್ವಲ್ಪ ಈ ಥರ ಬೊಬ್ಬೆ ಥರ ಬರುತ್ತಲ್ವ, ಆ ಥರ ಒಂದು ಸ್ವಲ್ಪ ಕೆನ್ನೆ ಮೇಲೆ ಬಂತು. ತೋರಿಸ್ತೀನಿ ಆಮೇಲೆ. ಸೊ ಆ ಥರ ಬಂದಮೇಲೆ ನಮ್ಗೆ ಸ್ವಲ್ಪ ಭಯ ಆಯಿತು. ಓಕೆ ಅದು ಸರಿ ಹೋಗುತ್ತೆ ಬಿಡು, ಏನೋ ಆಗಿದೆ ಅಂತ ಅಂದ್ಕೊಂಡ್ರೆ ಫ್ಲೈಟ್ ಹತ್ತಿದಾಗೆ ನಾವು ನೋಡಿರೋದು, ಅಷ್ಟವರೆಗೂ ನಾನು ನೋಡೇ ಇಲ್ಲ. ಆಮೇಲೆ ಫ್ಲೈಟ್ ಇಳಿಯೋ ಅಷ್ಟರಲ್ಲಿ ಬಾಡಿ ಫುಲ್ಲು ಸ್ಪ್ರೆಡ್ ಆಗಿಬಿಡ್ತು. ಆವಾಗ ನಾವು 12 ಗಂಟೆಯಲ್ಲಿ ಡಾಕ್ಟ್ರಿಗೆ ಅಪಾಯಿಂಟ್ಮೆಂಟ್ ತೊಗೊಂಡು ಆವಾಗ ಹೋಗಿ ಮಿನಿಗೆ ತೋರಿಸ್ಕೊಂಡು ಅಲ್ಲೊಂದು ಸಿರಪ್ ಕೊಟ್ಟಿದ್ರು. ಆ ಸಿರಪ್ನ ತಂದು ಮನೆಗೆ ಬಂದು ಹಾಕಾದ್ಮೇಲೆ ಮಾರ್ನಿಂಗ್ ಎಲ್ಲ ಅದೇನು ಇರಲಿಲ್ಲ. ಸೊ ಮಕ್ಕಳಿಗೆ ಇದೊಂದು ಪ್ರಾಬ್ಲಮ್ ಆಗುತ್ತೆ, ಆಯಿಲ್ ಪ್ರಾಬ್ಲಮ್ ಎಲ್ಲ. 12 ಗಂಟೆಯಲ್ಲಿ ಮನೆಗೆ ಬಂದು ಆವಾಗ ನಾವು ಒಂದು ಸ್ವಲ್ಪ ಚಿತ್ರಾನ್ನ ಏನೋ ಮನೆಯಲ್ಲೇ ಮಾಡಿಕೊಂಡು ತಿಂದಿದ್ದು. ಮತ್ತು ಹೋಟ್ಲಲ್ಲಿ ಅಂತಂದರೆ ಇವಾಗೆ ಮಿನಿಗೆ ಒಂದು ಸ್ವಲ್ಪ ರ್ಯಾಷಸ್ ಎಲ್ಲ ಆಗಿದೆಯಲ್ಲ, ಯಾಕೆ ಅಂತ ಹೇಳಿ ಮನೆಗೆ ಆ ಟೈಮಲ್ಲಿ ಬಂದು ಅಡುಗೆ ಮಾಡಿಕೊಂಡು ತಿಂದು ಮಲಗಿದ್ವಿ. ಅವಾಗ ನೆಮ್ಮದಿಯಾಗಿ ತಿಂದಿದ್ದಾಳೆ ಮಿನಿ. ಸ್ವಲ್ಪ ಹೋಟ್ಲ್ ಫುಡ್ಡೆಲ್ಲ ಅವಳಿಗೆ ಅಷ್ಟು ಇಷ್ಟ ಆಗಲ್ಲ, ತುಂಬ ಬಲವಂತ ಮಾಡಬೇಕು ಅಂತ ಅನಿಸುತ್ತೆ ಅವಳಿಗೆ ಮಿನಿಗಾದರೆ ಹೋಟ್ಲ್ ಫುಡ್ಡು. ಮನೆದಾದರೆ ಆರಾಮ್ಸೆ ಅವಳ ಕೂತ್ಕೊಂಡು ತಿಂತಾಳೆ. ಸುಮ್ಮನೆ ಜೋಕ್ ಅನ್ಕೊಂತೀನಿ. ಏನೋ ಜೋಕ್ ಮಾಡ್ತಾ ಇದ್ದಾಳೆ. ಮಿಮಿ ಏರ್ಪ್ಲೇನ್ ನೋಡ್ದಾ? ಮಿನಿ 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 ದಮ್ಮ ಮಿನಿ ಸಂಜೆ ಸಂಗೋ ಮತ್ತೆ ಯಾವಾಗ ಹೋಗ್ತೀವಪ್ಪ ಅಂತ ಅನ್ನಿಸ್ತಾ ಇದೆ. ಈ ಸಾರಿ ಹೋದಾಗಂತೂ ನಿಜವಾಗ್ಲೂ ಒಂದು ವಾರ ಇಲ್ಲ ಅಂದ್ರೂ 4 ದಿನ ಆದ್ರೂ ಒಂದೇ ಪ್ಲೇಸ್ಗೆ, ಕಾಶಿಗೆ ಮಾತ್ರ ಹೋಗಿ ಎಲ್ಲ ಪ್ಲೇಸಸ್ಸು ನೋಡಿಕೊಂಡು ಹಾಗೆ ಅಲ್ಲಿ ಫುಡ್ ಎಕ್ಸ್ಪ್ಲೋರ್ ಮಾಡಿ ಬರಬೇಕು. ಅದೇ ನನ್ನ ಡ್ರೀಮ್ ಆಗಿಬಿಟ್ಟಿದೆ ಇವಾಗ. ಸೊ ತುಂಬಾ ಚೆನ್ನಾಗಿತ್ತು ಕಾಶಿ ಟ್ರಿಪ್ ಎಲ್ಲನೂ. ಈ ಒಂದು ಟ್ರಿಪ್ ತುಂಬಾ ಚೆನ್ನಾಗಿತ್ತು, ತುಂಬಾ ಎಂಜಾಯ್ ಮಾಡಿದ್ವಿ. ಮಿನಿ ಬರೋವಾಗ ಇಲ್ಲಿಂದ ಹೋದ್ವಲ್ಲ, ಬೆಂಗಳೂರಿಂದ ಹೋಗೋವಾಗ ಅವಳಿಗೆ ಗೊತ್ತಾಗಿಲ್ಲ ನಾವು ಫ್ಲೈಟಲ್ಲಿ ಹೋಗ್ತಾ ಇದ್ದೀವ ಏನು ಅಂತ. ಬರೋವಾಗ ಸ್ವಲ್ಪ ಕಿವಿ ಎಲ್ಲ ಈ ಥರ ಮುಚ್ಕೊಳ್ಳುತ್ತಲ್ವಾ, ಆ ಥರ ಅನ್ನಿಸ್ತಾ ಇತ್ತು ಅನಿಸುತ್ತೆ. ಸ್ವಲ್ಪ ಅಳ್ತಾ ಇದ್ಲು. ಆಮೇಲೆ ಸರಿ ಹೋಗ್ಬಿಟ್ಲು ನಾವು ಪಾಸ್ತಾ ತೊಗೊಂಡಿದ್ಮೇಲೆ. ಅವಳಿಗೆ ರ್ಯಾಷಸ್ ಇತ್ತಲ್ವ, ಅವಳನ್ನ ಬಿಟ್ಟು ಹೆಂಗಪ್ಪ ತಿನ್ನೋದು ಅಂತ ಅಂದ್ಕೊಂಡ್ವಿ. ಬಟ್ ಒಂದ್ಸರಿ ಆದರೂ ನಾನು ಫ್ಲೈಟಲ್ಲಿ ತಿನ್ನಬೇಕಲ್ಲ ಅಂತ ಹೇಳಿ ಪಾಸ್ತಾ ತೊಗೊಂಡಿದ್ದಷ್ಟೇ. ಅವಳಿಗೇನು ಜಾಸ್ತಿ ತಿನ್ನಿಸ್ಲಿಲ್ಲ. ನಾನು ಸಾಂಗವಿ ಎಲ್ಲ ತಿಂದಿದ್ದು. ಸಾಂಗವಿ ಬ್ಯಾಕ್ ಸೈಡ್ ಕೂತಿದ್ಲು, ಅವಳು ಇಲ್ಲಿ ಬರೋಕ್ಕೆ ಹೇಳಿ ಅವಳು ಬಂದಳು.
ಅವಳೇನು ಅದನ್ನ ಆಟೋ ಅನ್ಕೊಂತ ಇದ್ದಾಳೆ ಹೆಂಗೆ? ಅದು ಹೋಗ್ತಾ ಇದೆ, ನಿಲ್ಲಿಸ್ತಾ ಇದೆ ಅಲ್ಲ? ಈಗ ನಾವು ರೀಚ್ ಆದ್ವಿ. 10 o'clock ಏನೋ ಆಗಿತ್ತು. ಬೇಗ ಅಪಾಯಿಂಟ್ಮೆಂಟ್ ತೊಗೋಬೇಕಿತ್ತು ಡಾಕ್ಟ್ರದ್ದು. ಅದಕ್ಕೆ ಹರಿಬರಿಯಲ್ಲಿ ಮಂಜುನು ಸ್ವಲ್ಪ ಟೆನ್ಷನಲ್ಲಿ ಇದ್ರು, ಮಿನಿಗೆ ಯಾಕೆ ಈ ಥರ ಬಾಡಿ ತುಂಬ ಆಗೋಗ್ತಾ ಇದೆ ಅಂತ. ತುಂಬ ಜಾಸ್ತಿನೇ ಆಗ್ತಾ ಇತ್ತು ಆಯಿತಾ. ಇದೇ ಥರ ಒಂದ್ಸರಿ ಮಂಜು ಅವ್ರಿಗೂ ಆಗಿತ್ತಂತೆ. ನಾನು ಊರಲ್ಲಿ ಇದ್ನಲ್ಲ ಆವಾಗ. ಅದೇ ಫುಡ್ ಅಲರ್ಜಿ ಆಗಿರುತ್ತೆ ಅಷ್ಟೇ. ಆಚೆಗಡೆ ಎಲ್ಲ ತಿಂತಾ ಇರ್ತಾರಲ್ಲ, ಯಾವ ಆಯಿಲ್ ಯೂಸ್ ಮಾಡಿರ್ತಾರೆ ಗೊತ್ತಿರಲ್ಲ. ತುಂಬ ಆಚೆಗಡೆ ತಿಂದಾಗ ಆ ಥರ ಆಗುತ್ತೆ. ಮಿನಿಗೂ ಅದೇ ಥರ ಸೇಮ್ ಆಗಿದ್ದು ಅಂತ ಹೇಳ್ತಾ ಇದ್ರು ಮಂಜು ಅವ್ರಿಗಾದಾಗ ನಾನು ಇರಲಿಲ್ವಲ್ಲ, ನನಗೆ ಗೊತ್ತಿಲ್ಲ ಯಾವ ರೀತಿ ಇತ್ತು ಅಂತ. ಅವ್ರು ಮಂಜು ಅವ್ರು ಹೇಳ್ತಾ ಇದ್ರು ನನಗೂ ಇದೇ ಥರ. ಫಸ್ಟು ಒಂದು ಬಂತು, ಬಾಡಿ ಫುಲ್ಲು ಸ್ಪ್ರೆಡ್ ಆಯ್ತಂತೆ. ಅವ್ರೂ ಹಾಸ್ಪಿಟ್ಲಿಗೆ ಹೋಗಿ ಇಂಜೆಕ್ಷನ್ ಹಾಕ್ಸ್ಕೊಂಡಿದ್ದು ನೆಕ್ಸ್ಟ್ ಒಂದು 5-10 ಮಿನಿಟ್ಸ್ಗೆ ಅವ್ರಿಗೂ ತುಂಬಾ ರಿಕವರ್ ಆಯಿತು. ಸೊ ಈಗ ಬಸ್ಸಿಂದ ಹೋಗಿ ಅಲ್ಲಿ ಕ್ಯಾಬ್ ಬುಕ್ ಮಾಡಿಕೊಂಡು ಮನೆಗೆ ಹೋಗಬೇಕು. ಐ ಹೋಪ್ ಈ ವಿಡಿಯೋಸ್ ಎಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಡೈಲಿ ವ್ಲಾಗ್ಸ್ನ ನಾನು ಶೇರ್ ಮಾಡ್ತೀನಿ ಕನ್ಸಿಸ್ಟೆನ್ಸಿಯಾಗಿ ಇವಾಗ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ನಾಳೆ ಇನ್ನೊಂದು ವಿಡಿಯೋ ಬರುತ್ತೆ. ಸೊ ಆ ವಿಡಿಯೋಗಾಗಿ ವೆಯ್ಟ್ ಮಾಡ್ತಾಯಿರಿ. ಇಲ್ಲೇನಪ್ಪ ಮುಖ ಹೀಗೆ ಮಾಡ್ಕೊಂಡಿದ್ದಾರೆ ಅನ್ಕೊತಾ ಇದ್ದೀರಾ? ಏನೂ ಇಲ್ಲ, ಬೆಂಗಳೂರಿಗೆ ಬಂದುಬಿಟ್ವಲ್ಲ ಅಂತ ಅಷ್ಟೇ. ಅಲ್ಲಿನ ಪ್ಲೇಸ್ ಎಲ್ಲ ತುಂಬ ಮಿಸ್ ಆಗ್ತಾ ಇದ್ದೀವಿ ಅಂತ ಅದನ್ನೇ ಮಾತಾಡಿಕೊಂಡು ಇಲ್ಲಿಂದ ಹೋಗ್ತಾ ಇದ್ವಿ. ಮಿನಿ ಇಷ್ಟೊತ್ತು ನಿದ್ದೆ ಮಾಡ್ತಾಯಿದ್ಲು, ಇವಾಗ ಎದ್ದು ಬಂದ್ಲು. ಇವಾಗ ಆಗಲೇ ಸ್ಟಾರ್ಟ್ ಮಾಡಿದ್ದಾಳೆ ಡಿಸ್ಟರ್ಬ್ ಮಾಡೋಕ್ಕೆ. ನಂದು ಇನ್ನೇನು ಲಾಸ್ಟಲ್ಲಿ ಒಂದು 5 ಮಿನಿಟ್ಸ್ ಏನೋ ಇದೆ ಅಷ್ಟೇ ವಾಯ್ಸ್ ಓವರ್ ಕೊಡೋದಕ್ಕೆ. ಬೆಂಗಳೂರಿಗೆ ರೀಚ್ ಆಗ್ತಾ ಇದ್ದಂಗೆ ಕ್ಲೈಮೇಟೇ ಚೇಂಜು ಫುಲ್ಲು. ಅಲ್ಲಿಗೂ ಇಲ್ಲಿಗೆ ಕಂಪೇರ್ ಮಾಡಿದ್ರೆ ತುಂಬಾ ಡಿಫ್ರೆನ್ಸ್ ಇದೆ. ಸೊ ಇವಾಗೆಲ್ಲರೂ ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ನಮ್ಮ ಅತ್ತೆ ಮಾವ ಅವರೆಲ್ಲ ನಮ್ಮ ಭಾವ ಮನೆಗೆ ಹೋಗ್ತಾರೆ. ಸೊ ನಾಳೆ ಇಲ್ಲಿಗೆ ಬರ್ತೀವಿ ಅಂತ ಹೇಳ್ತಾಯಿದ್ರು. ಹಾಗಾಗಿ ನಾವು ಮಾತ್ರ ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ಅದಕ್ಕೂ ಮುಂಚೆ ಮಿನಿಗೆ ಹಾಸ್ಪಿಟಲಲ್ಲಿ ಚೆಕಪ್ ಇದೆ ಅಂತ ಹೇಳಿದ್ನಲ್ಲ, ಹೋಗಿ ಚೆಕ್ ಮಾಡಿಸ್ಕೊಂಡು ಮನೆಗೆ ಹೋಗಿ ಮಾಡಿಕೊಂಡು ತಿಂದು ಮಲಗಿದ್ದು. ಸೊ ಇಷ್ಟ ಆಯಿತು. ಮತ್ತು ನೆಕ್ಸ್ಟ್ ವೀಡಿಯೋಸು ತುಂಬ ಇಂಟ್ರೆಸ್ಟಿಂಗಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇಂಟ್ರೆಸ್ಟ್ ಅಂತಂದರೆ ಯಾವ್ದಾದ್ರು ಕಂಟೆಂಟ್ ತೊಗೊಳ್ಳೋಣ ಅಂತ. ಲೈಕ್ ಬ್ರೆಸ್ಟ್ ಫೀಡಿಂಗ್ನ ನಾನು ಸ್ಟಾಪ್ ಮಾಡ್ತಿದ್ದೀನಿ. ಸೊ ಅದ್ರದ್ದು ಏನಾದರೂ ಜರ್ನಿ ನಿಮಗೆ ಶೇರ್ ಮಾಡ್ಕೋಬೇಕು ಅಂತ ಯಾರಿಗಾದ್ರೂ ಯೂಸ್ಫುಲ್ ಅನಿಸಿದ್ರೆ ಕಮೆಂಟ್ ಮಾಡಿ, ಶೇರ್ ಮಾಡ್ಕೊತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಏನು ಟಿಪ್ಸ್ ಯೂಸ್ ಮಾಡಿದೆ ಅಂತ. ಇವತ್ತಿನ ವೀಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಬಾಯ್.